ಕೋಲಾರದಲ್ಲಿ ರಾಷ್ಟ್ರೀಯ ಗ್ಲೋಕೋಮಾ ಮಾಹೆಯ ಅಂಗವಾಗಿ ಗ್ಲೋಕೋಮಾ ಬಗ್ಗೆ ಜನಜಾಗೃತಿ ಮೂಡಿಸಲು ವಾಸನ್ ಐ ಕೇರ್ ಹಾಸ್ಪಿಟಲ್ ವತಿಯಿಂದ ನರ್ಸಿಂಗ್ ವಿದ್ಯಾರ್ಥಿಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ವಾಕಥಾನ್ ಮೂಲಕ ಜನತೆಯಲ್ಲಿ ಅರಿವು ಮೂಡಿಸುವ ಕೆಲಸವನ್ನ ಮಾಡಿದ್ರು. ಕಾರ್ಯಕ್ರಮದ ಅತಿಥಿಯಾಗಿ ಭಾಗವಹಿಸಿದ ದೇವರಾಜ ಅರಸು ಮೆಡಿಕಲ್ ಕಾಲೇಜಿನ ಎಚ್ಒಡಿ ಡಾ ಸಂಗೀತಾ ಮಾತನಾಡಿ, ಗ್ಲೋಕೋಮಾ ಕಾಯಿಲೆ ಬಗ್ಗೆ ಬಹಳಷ್ಟು ಜನರಿಗೆ ಅರಿವಿಲ್ಲ. ಇದರಿಂದಾಗಿ ಕಣ್ಣಿನ ಚಿಕಿತ್ಸೆ ಸರಿಯಾದ ಸಮಯದಲ್ಲಿ ಪಡೆಯದೆ ಅಂಧತ್ವಕ್ಕೆ ಒಳಗಾಗುತ್ತಿದ್ದು, ಗ್ಲೋಕೋಮಾ ಕಾಯಿಲೆ ಬಗ್ಗೆ ವ್ಯಾಪಕ ಪ್ರಚಾರ ಅಗತ್ಯ ಇದೆ ಅಂತ ತಿಳಿಸಿದ್ರು. ಬಳಿಕ ಆರೋಗ್ಯ ಇಲಾಖೆಯ ತಾಲೂಕು ಆರೋಗ್ಯಾಧಿಕಾರಿ ಡಾ ಎವಿ ನಾರಾಯಣಸ್ವಾಮಿ ಮಾತನಾಡಿ, ಗ್ಲೋಕೋಮಾ ಕಾಯಿಲೆ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಸರ್ಕಾರ ಮಾಡಬೇಕಾಗಿತ್ತು. ಸಾಮಾಜಿಕ ಕಳಕಳಿ ಇರುವ ವಾಸನ್ ಐ ಕೇರ್ ಸಂಸ್ಥೆ ಗ್ಲೋಕೋಮಾ ಕಾಯಿಲೆ ಬಗ್ಗೆ ಜನಜಾಗೃತಿ ಮೂಡಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯವೆಂದರು. ಎಸ್ಎನ್ಆರ್ ಆಸ್ಪತ್ರೆಯ ಡಾ ಗುರುರಾಜ್ ಮಾತನಾಡಿದ್ದು, ಗ್ಲೋಕೋಮಾ ಕಾಯಿಲೆ ಬಂದರೆ ಪ್ರಾಣಾಂತಿಕವಾಗಿ ಕಣ್ಣಿನ ದೃಷ್ಟಿ ಶಾಶ್ವತವಾಗಿ ಕಳೆದು ಹೋಗಲಿದ್ದು, ಈ ಕಾಯಿಲೆಯನ್ನ ತಡೆಗಟ್ಟಬಹುದೇ ಹೊರತು ವಾಸಿ ಮಾಡುವುದಕ್ಕೆ ಸಾಧ್ಯವಿಲ್ಲದ ಕಾರಣ ಪ್ರತಿಯೊಬ್ಬರು ಕಣ್ಣಿನ ಪರೀಕ್ಷೆ ಮಾಡಿಸಿಕೊಳ್ಳುವಂತೆ ಸಲಹೆ ನೀಡಿದರು. ವಾಸನ್ ಐ ಕೇರ್ ಹಾಸ್ಪಿಟಲ್ನ ಡಾ ಕಾವ್ಯ ಮಾತನಾಡಿ, ಮನುಷ್ಯನ ಪ್ರಮುಖ ಅಂಗ ಕಣ್ಣು. ಅದು ಕಾಣದಾದರೆ ಎಲ್ಲವೂ ಶೂನ್ಯ. ಕಣ್ಣು ಸುಸ್ಥಿರವಾಗಿರಲು 40 ವರ್ಷ ಕಳೆದ ಹಾಗೂ ಸಕ್ಕರೆ ಕಾಯಿಲೆ, ಬಿಪಿ ಹಾಗೂ ಅಸ್ತಮಾ ಇರುವವರು ಉದಾಸೀನ ಮಾಡದೆ ಕಡ್ಡಾಯವಾಗಿ ಪ್ರತಿ 6 ತಿಂಗಳಿಗೆ ಒಮ್ಮೆ ಕಣ್ಣಿನ ತಪಾಸಣೆ ಮಾಡಿಸಿಕೊಳ್ಳೋದು ಸೂಕ್ತ ಅಂತ ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಮಾರುಕಟ್ಟೆ ವ್ಯವಸ್ಥಾಪಕ ನಾಗೇಂದ್ರ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಶರಣ್ ಕುಮಾರ್, ಆಶಾ ಕಾರ್ಯಕರ್ತೆಯರ ಸೂಪರ್ವೈಸರ್ ಅನಿತಾ ಮತ್ತು ವಾಸನ್ ಐ ಕೇರ್ನ ಸಿಬ್ಬಂದಿ ವರ್ಗ ಹಾಗೂ ಆಶಾ ಕಾರ್ಯಕರ್ತೆಯರು ಹಾಜರಾಗಿದ್ರು. ಗ್ಲೋಕೋಮಾ ಅಂದ್ರೇನು, ಅದರ ಯಾವ ರೀತಿ ಅದು ನಮ್ಮ ಕಣ್ಣಿಗೆ ದುಷ್ಪರಿಣಾಮ ಬೀರುತ್ತೆ, ಅದರಿಂದ ಯಾವ ರೀತಿ ನಾವು ಪ್ರಿಕಾಷನ್ ತಗೋಬಹುದು, ಜಾಗೃತಿಯನ್ನ ಜನರಲ್ಲಿ ಒಂದು ಅರಿವು ಮೂಡಿಸೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅಂದ್ರೆ ಇದಕ್ಕಿಂತ ಮೊದಲು ನಾವು ಡಯಾಬಿಟಿಕ್ ವಾಕಥಾನ್ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ, ವುಮೆನ್ಸ್ ಡೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮ ಮೋಟೋ ಏನಂತ ಹೇಳಿದ್ರೆ, ಪ್ರತಿಯೊಬ್ಬರಲ್ಲಿ ಕಣ್ಣಿಲ್ಲ ಅಂದ್ರೆ ಎಷ್ಟು ಮಸಲ್ ಪವರ್ ಇದ್ರೂ ವೇಸ್ಟ್, ಎಷ್ಟು ದುಡ್ಡು ಇದ್ರೂ ವೇಸ್ಟ್, ಎಷ್ಟು ಆಸ್ತಿ ಇದ್ರೂ ವೇಸ್ಟ್. ಕಣ್ಣು ಕಾಣಿಸಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ಏನ್ ಇಂಪಾರ್ಟೆಂಟ್, ಇಲ್ಲನ್ನು ಮಣ್ಣು ಎಷ್ಟಾಗ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಕಣ್ಣು ಮುಚ್ಕೋಬೇಕು. ಯಾವ ಹೀರೋನು ಮುಚ್ಚಲ್ಲ, ಯಾವ ಸಿನಿಮಾಲು ಹೀರೋ ಮುಚ್ಚೇ ಇಲ್ಲ. ಸೊ ನಾವು ಹೀರೋಗಿಂತ talk about this glaucoma here. I'm very happy to be a part of this World Glaucoma Day celebration, which is happening here today. So what is this? Why have we gathered here? Okay, so we all have gathered here